ನಾ ಪತ್ರಿಕೋದ್ಯಮಕ್ಕೆ ಬಯಸಿ ಬಂದವನಲ್ಲ, ಆಕಸ್ಮಿಕವಾಗಿ ಬಂದದ್ದು. ನಾಟ್ ಜರ್ನಲಿಸ್ಟ್, ನಾಟ್ ಬೈ ಚಾಯ್ಸ್ ಬಟ್ ಬೈ ಆಕ್ಸಿಡೆಂಟ್. ಹೌದು, ಇವರು ಆಕಸ್ಮಿಕವಾಗಿಯೇ ಪತ್ರಿಕೋದ್ಯಮ ಪ್ರವೇಶಿಸಿದವರು. ಆದರೆ ಬಳಿಕ ಇದನ್ನೇ ಅಪ್ಪಿಕೊಂಡ್ರು. ತನ್ನ ಜೀವಮಾನದ 50 ವರ್ಷವನ್ನ ಪತ್ರಿಕೋದ್ಯಮಕ್ಕೆ ಸಮರ್ಪಿಸಿದ್ರು. ತಮ್ಮ ವಿಶಿಷ್ಟ ಪ್ರತಿಭೆ ಮೂಲಕ ಪತ್ರಿಕೋದ್ಯಮದಲ್ಲಿ ಹೊಸ ಭಾಷ್ಯ ಬರೆದ್ರು. ಇಂಗ್ಲಿಷ್ ಪತ್ರಿಕೋದ್ಯಮದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಆ ಕನ್ನಡಿಗನ ಹೆಸರೇ ಮತ್ತಿಹಳ್ಳಿ ಮದನ ಮೋಹನ್. ಮದನ ಮೋಹನ್ ಅವರದ್ದು ಪತ್ರಕರ್ತ ಕುಟುಂಬ. ಇವರ ತಂದೆ ಮತ್ತಿಹಳ್ಳಿ ರಾಘವೇಂದ್ರ ಅವರು ಸ್ವಾತಂತ್ರ್ಯ ಹೋರಾಟಗಾರ. ಅಷ್ಟೇ ಅಲ್ಲ, ಅವರು ಸಂಯುಕ್ತ ಕರ್ನಾಟಕ ಹಾಗೂ ಹಿಂದೂ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿದ್ರು. ಮೋಹನ್ ಅವರ ಇಬ್ಬರು ಸಹೋದರರು ಕೂಡ ಪತ್ರಕರ್ತರಾಗಿ ಉನ್ನತ ಸಾಧನೆ ಮೆರೆದವರು. ಆದರೆ ಆರಂಭದಲ್ಲಿ ಮೋಹನ್ ಅವರಿಗೆ ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಇರಲಿಲ್ವಂತೆ. ಅವರಿಗೆ ಆಸಕ್ತಿ ಇದ್ದಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ. ನಾನು ಮೊದಲು ಡಾಕ್ಟರ್ ಆಗಬೇಕು ಅಂತ ಮಾಡಿದ್ದೆ. ಹುಬ್ಬಳ್ಳಿಯಲ್ಲಿ ಮೆಡಿಕಲ್ ಕಾಲೇಜ್ ಇತ್ತು, ಸಿಕ್ಬಿಡ್ತಿತ್ತು ಅವಾಗ. ಆದರೆ ನಮ್ಮನೇಲಿ ನಮ್ಮ ಇನ್ನೊಬ್ಬ ಅಣ್ಣ ತೀರ್ಕೊಂಡ್ರಿಂದ ಅವೆಲ್ಲ ಪ್ಲ್ಯಾನ್ಸು ಅಪ್ಸೆಟ್ ಆಗಿಬಿಟ್ಟು 1 ವರ್ಷ ನಾನು ಕಾಲೇಜ್ ಬಿಟ್ಟು ನಮ್ಮ ತಂದೆ ಜೊತೆಗೆ ಇರಬೇಕಾಗಿತ್ತು. ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಆಮೇಲೆ ಹಿಂದೂ ಪೇಪರ್ದು ಬಂತು, ಹೋಗಿಬಿಟ್ಟೆ. ಆರ್ಟ್ಸ್ ಓದಬೇಕಾಗಿತ್ತು, ಆರ್ಟ್ಸ್ ಆಗಲಿ ಸೈನ್ಸ್ ಓದಿದೆ. ಆಮೇಲೆ ಸೈನ್ಸ್ ಬಿಟ್ಟು LLB ಮಾಡಿಕೊಂಡೆ. LLB ಮಾಡ್ಕೊಂಡಾಗ ಕೂಡ ಮತ್ತೆ ಜರ್ನಲಿಸಮ್ ಬರಬೇಕು ಅಂತ ಏನು ಇದ್ದಿದ್ದಿಲ್ಲ. ಹೋಗಬೇಕು, ನಮ್ಮ ತಂದೆ ವಕೀಲರು, ಅಲ್ಲೇ ಹೋಗಿ ಒಂದು ಬೋರ್ಡ್ ಹಾಕೋಣ ಅಂತ ಇತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ತನ್ನ 18ರ ಹರೆಯಕ್ಕೆ ಪತ್ರಿಕೋದ್ಯಮಕ್ಕೆ ಪದಾರ್ಪಣೆ ಮಾಡಬೇಕಾಯಿತು. ದಿ ಹಿಂದೂ ಆಂಗ್ಲ ಭಾಷಾ ಪತ್ರಿಕೆಗೆ ಬಿಡಿ ಸುದ್ದಿಗಾರನಾಗಿ 1958ರಲ್ಲಿ ಹುಬ್ಬಳ್ಳಿಯಲ್ಲಿ ಸೇರಿಕೊಂಡ್ರು. ಓದು ಹಾಗೂ ಕೆಲಸ ಎರಡನ್ನೂ ನಿರ್ವಹಿಸುತ್ತಿದ್ದ ಮದನ್ ಮೋಹನ್ ಅವರಿಗೆ ಅಣ್ಣ ಮತ್ತಿಹಳ್ಳಿ ಚಿತ್ತರಂಜನ್ ಅವರು ಸಂಪೂರ್ಣವಾಗಿ ಸಹಕಾರ ನೀಡಿದ್ರಂತೆ. 6 ತಿಂಗಳ ನಂತರ ಇವರು ಹುಬ್ಬಳ್ಳಿ ತೊರೆದು ಬೆಳಗಾವಿಯಲ್ಲಿ ಕೆಲಸ ಆರಂಭಿಸಿದ್ರು. ಇದು ಇವರ ವೃತ್ತಿ ಜೀವನಕ್ಕೆ ಹೊಸ ತಿರುವು ನೀಡಿತು. ಯಾಕಂದ್ರೆ ಇವರು ಬೆಳಗಾವಿಗೆ ಬಂದಾಗ ಗೋವಾದಲ್ಲಿ ಸ್ವಾತಂತ್ರ್ಯ ಹೋರಾಟ ಆರಂಭ ಆಗಿತ್ತು. ಗೋವಾ ಸ್ವಾತಂತ್ರ್ಯ ಹೋರಾಟದ ಕೇಂದ್ರ ಬಿಂದು ಬೆಳಗಾವಿಯಾಗಿತ್ತು. ಹಾಗಾಗಿ ಇವರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಸಂಪೂರ್ಣ ಅವಕಾಶ ಸಿಕ್ತು. ಸಿಕ್ಕ ಅವಕಾಶವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿಕೊಂಡ್ರು. ಆ ಗೋವಾ ಲಿಬರೇಷನ್ಗೆ ನಾನು ಕೆಲಸ ಮಾಡಿದ್ದು ನಮ್ಮ ಆಫೀಸ್ನಲ್ಲಿ ಮೆಚ್ಚುಗೆ ಆಗಿತ್ತು. ನಾವು 3-4 ಸುದ್ದಿ ಕೊಟ್ಟಿದ್ದು ಆಫೀಸಲ್ಲಿ ಭಾಳ ಮೆಚ್ಚುಗೆ ಆಗಿತ್ತು. ಸೊ ಮದನ್ ಮೋಹನ್ ಗೋವಾ ಅಂತಂದು ಆಗ ಸುದ್ದಿ ಅಲ್ಲಿ ಹರಡಿತ್ತು. ಗೋವಾ ಸ್ವತಂತ್ರ ರಾಜ್ಯವಾಗಿ ಮಾರ್ಪಾಡಾದಾಗ ಮದನ್ ಮೋಹನ್ ಅವರು ತಮ್ಮ ಕಾರ್ಯಕ್ಷೇತ್ರವನ್ನು ಬೆಳಗಾವಿಯಿಂದ ಗೋವಾಕ್ಕೆ ಬದಲಾಯಿಸಿದ್ರು. ಆ ಮೂಲಕ ಜಿಲ್ಲಾ ವರದಿಗಾರನ ಸ್ಥಾನದಿಂದ ರಾಜ್ಯ ವರದಿಗಾರನಾಗಿ ಹುದ್ದೆಗೇರಿದ್ರು. ಈ ಹೊಸ ಜವಾಬ್ದಾರಿ ಇವರಿಗೆ ಹೊಸ ಸವಾಲು ಹಾಗೂ ಹೊಸ ದೃಷ್ಟಿಕೋನಕ್ಕೆ ಅವಕಾಶ ಮಾಡಿಕೊಟ್ಟಿತು. ಗೋವಾದಲ್ಲಿ 4.5 ವರ್ಷ ಸೇವೆ ಸಲ್ಲಿಸಿದ ಇವರ ವರದಿಗಾರಿಕೆ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಮಾಡುತ್ತಿತ್ತು. ಇವರ ಪ್ರತಿಭೆಗೆ ಮನ್ನಣೆ ನೀಡಿ ಹಿಂದೂ ಪತ್ರಿಕೆ ಮೋಹನ್ ಅವರನ್ನು ಖಾಯಂ ಉದ್ಯೋಗಿಯಾಗಿ ಪದೋನ್ನತಿ ನೀಡಿತು. ಆ ಬಳಿಕ ಮೋಹನ್ ಅವರನ್ನು ಹುಬ್ಬಳ್ಳಿಗೆ ವರ್ಗಾಯಿಸಲಾಯಿತು. ಆಗ ಅವರಿಗೆ ಇಡೀ ಉತ್ತರ ಕರ್ನಾಟಕದ ಸುದ್ದಿ ಸಂಗ್ರಹದ ಜವಾಬ್ದಾರಿ ನೀಡಲಾಯಿತು. ಆವಾಗ ಉತ್ತರ ಕರ್ನಾಟಕದ ಕಲ್ಪನೆ ಬೆಂಗಳೂರಲ್ಲಿದ್ದವ್ರಿಗೆ, ಅವರು ಸರ್ಕಾರದಲ್ಲಿರ್ಬೋದು, ಸರ್ಕಾರಿ ಯಂತ್ರವಾಗಿರ್ಬೋದು, ರಾಜಕಾರಣದಲ್ಲಿರ್ಬೋದು, ಅವ್ರಿಗೆ ಗೊತ್ತಿದ್ದಿಲ್ಲ. ಅವರಲ್ಲಿ ಒಂದು ನಾರ್ತ್ ಕರ್ನಾಟಕದ ಒಂದು ಕಲ್ಪನೆ ಬರಲಿ, ಆ ಕಾನ್ಸೆಪ್ಟ್ ಅವರ ತಲೆಯಲ್ಲಿ ಬರಲಿ ಅಂತ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಕೆಲಸ ಶುರು ಮಾಡಿದೆ. ಅದು ನನಗೆ ನಮ್ಮ ಆಫೀಸ್ನವರು ಹೇಳಿದ್ದು ಅದೇ ನನಗೆ. ಹೀಗಾಗಿ ಉತ್ತರ ಕರ್ನಾಟಕದ ಆಶೋತ್ತರಗಳು, ದುಃಖ, ದುಮ್ಮಾನ
ಏನಾಗ್ತಾಯಿದೆ, ಏನಾಗಲಿಲ್ಲ, ಎಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಏನು ಅನ್ನೋದನ್ನು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನಾನು ಕೊಡೋಕ್ಕೊಂದು ಸಾಧ್ಯ ಆಯಿತು. ಇವತ್ತು ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಇರೋರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಒಂದು ಕಲ್ಪನೆ ಬಂದಿದ್ದರೆ ಆ ಕಲ್ಪನೆ ಬರೆಸಿದ್ದು ಹಿಂದೂದವರು. ಆ ಹಿಂದೂದವ್ರ ಪ್ರಯತ್ನಕ್ಕೆ ನಾನೊಬ್ಬ ಇನ್ಸ್ಟ್ರೂಮೆಂಟ್ ಆಗಿದ್ದೆ. ಈ ಗುರುತರ ಜವಾಬ್ದಾರಿ ಮದನ್ ಮೋಹನ್ ಅವರ ವೃತ್ತಿ ಜೀವನಕ್ಕೆ ಹೊಸ ಭಾಷ್ಯ ಬರೆಯಿತು. ಪತ್ರಿಕೋದ್ಯಮ ಅಂದ್ರೆ ಬರೀ ಸುದ್ದಿ ಸಂಗ್ರಹ ಅಲ್ಲ, ಅಲ್ಲಿ ಸುದ್ದಿ ವಿಶ್ಲೇಷಣೆಗೂ ಅವಕಾಶ ಇದೆ ಅನ್ನೋದನ್ನ ತೋರಿಸಿಕೊಟ್ರು. ಆಗಿನ ರಾಜ್ಯದ ಮಟ್ಟದ ಪೇಪರ್ಸ್ವರೆಲ್ಲ ಕಡೆ ಎಲ್ಲ ಪ್ರತಿಯೊಂದು ಜಿಲ್ಲೆಗೆ ಕರೆಸ್ಪಾಂಡೆಂಟ್ಸ್ ಇರ್ತಿದ್ರು. ನಾನು 8 ಜಿಲ್ಲೆಗೆ ನಾನೊಬ್ಬ. ಹಾಗಾಗಿ ಔಟ್ ಆಫ್ ನೆಸೆಸಿಟಿ ನಾನು ವರ್ಕ್ ಸ್ಟೈಲ್ ಚೇಂಜ್ ಮಾಡಬೇಕಾಯಿತು, ಸುದ್ದಿ ಬರೆಯೋ ರೀತಿಯನ್ನು ಚೇಂಜ್ ಮಾಡಬೇಕಾಯಿತು. ಸ್ಪಾಟ್ ಸುದ್ದಿ ಬರೆಯೋದಕ್ಕಿಂತ ಮೊದಲು ಅನಾಲಿಸಿಸ್ ಬರೆಯೋದು, ಇದು ನಾನು ಮೊದಲಿನಿಂದ ಇದು ಬರೆಯೋದು ಅನಿವಾರ್ಯ ಆಗಿತ್ತು. ಇಲ್ಲ ನಾವು ಸ್ಪಾಟ್ ಸುದ್ದಿ ಬರೆದ್ರೆ ಇವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗ್ತಿದ್ದಿಲ್ಲ ನನಗೆ. ಅನಾಲಿಸಿಸ್ ಬರೆದ್ರೆ ಅವ್ರು ಬರೀತಿದ್ದಾರೆ, ನಾವು ಬರೆಯೋದು. ಹೀಗಾಗಿ ಎಲ್ಲ ನ್ಯೂಸ್ ಅನಾಲಿಸಿಸ್ ಅನ್ನೋದು ನನ್ನ ಮೊದಲಿನ ಕರಗತಾಯಿತ್ತು. ಆರ್ಥಿಕವಾಗಿ, ರಾಜಕೀಯವಾಗಿ ಭಾರಿ ಹಿಂದುಳಿದ ಉತ್ತರ ಕರ್ನಾಟಕದ ಸಮಸ್ಯೆಗಳತ್ತ ಬೆಳಕು ಚೆಲ್ಲಿದ್ರು ಮೋಹನ್. ಆ ಮೂಲಕ ಇಲ್ಲಿನ ಸಮಸ್ಯೆಗಳನ್ನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗುವಂತೆ ಮಾಡುತ್ತಿದ್ರು. ಇವರ ಕೆಲ ವರದಿಗಳು ಉತ್ತರ ಕರ್ನಾಟಕದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ನೀಡಿತ್ತು. ಹಾಗಾಗಿ ಇವರು ಭಾರಿ ಜನಮನ್ನಣೆಯನ್ನೂ ಗಳಿಸಿದ್ರು. ಮದನ್ ಮೋಹನ್ ಅವರು ರಾಜ್ಯದಲ್ಲಾದ ನಾನಾ ಪ್ರಮುಖ ಘಟನೆಗಳಿಗೆ ಸಾಕ್ಷಿಯಾಗಿದ್ರು. ಗೋಕಾಕ್ ಚಳವಳಿ, ರೈತ ಬಂಡಾಯ, ಸಿಖ್ ದಂಗೆ, ಈದ್ಗಾ ಮೈದಾನ ವಿವಾದಗಳನ್ನ ವರದಿ ಮಾಡೋ ಸುವರ್ಣ ಅವಕಾಶ ಲಭಿಸಿತು. ಇವರು ಉತ್ತರ ಕರ್ನಾಟಕದ ಬರದ ಬಗ್ಗೆ ಮಾಡಿದ ವರದಿಗಾರಿಕೆ ರಾಷ್ಟ್ರದ ಬರ ನೀತಿಯನ್ನೇ ಬದಲಾಯಿಸಿತು. ಇವರು ತಮ್ಮ ಸರಣಿ ವರದಿಯಲ್ಲಿ ಬರ ಮನುಷ್ಯನಿಗೆ ಮಾತ್ರ ಅಲ್ಲ, ದನ ಕರುಗಳಿಗೂ ಹೇಗೆ ಸಂಕಷ್ಟ ತರುತ್ತೆ ಅನ್ನೋದರ ಮೇಲೆ ಬೆಳಕು ಚೆಲ್ಲಿದ್ರು. ಇವರ ವರದಿಯ ಪರಿಣಾಮವಾಗಿ ಬರ ನೀತಿಯಲ್ಲಿ ದನ ಕರುಗಳ ರಕ್ಷಣೆಗೆ ವಿಶಿಷ್ಟ ಸೌಲಭ್ಯ ಒದಗಿಸಲಾಯಿತು. ಇದು ಇವರಲ್ಲಿ ಸಾರ್ಥಕತೆ ಮೂಡಿಸಿದೆ. ಪತ್ರಕರ್ತರಾಗಿ ಸದಾ ಸಾಮಾಜಿಕ ತುಡಿತಗಳಿಗೆ ಸ್ಪಂದಿಸುತ್ತಿದ್ದ ಇವರು ಸಾಕಷ್ಟು ಸವಾಲುಗಳನ್ನು, ಅಪಾಯಗಳನ್ನು ಎದುರಿಸಿದ್ದಾರೆ. ಅಂದಿನ ಬಳ್ಳಾರಿ, ಇಂದಿನ ದಾವಣಗೆರೆಯ ಹರಪನಹಳ್ಳಿಯಲ್ಲಿ 1940ರಲ್ಲಿ ಜನಿಸಿದ ಮದನ್ ಮೋಹನ್ ಅವರು ಸರಳ ಜೀವಿ, ಎಂದೂ ದುಡ್ಡಿನ ಆಸೆಗೆ ಬಿದ್ದವರಲ್ಲ. ಅವರು ಪತ್ರಿಕೋದ್ಯಮದ ಪಾವಿತ್ರ್ಯತೆಯನ್ನ ಸದಾ ಕಾಪಾಡಿಕೊಂಡು ಬಂದವರು. ಅವರು ವ್ಯಕ್ತಿ ನಿಷ್ಠೆಗಿಂತ ವಸ್ತುನಿಷ್ಠೆ ವರದಿಗಾರಿಕೆಗೆ ಒತ್ತು ಕೊಟ್ಟವರು. ಮದನ್ ಮೋಹನ್ ಅವರು ಕೆಳಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದವರು. ಈಗಲೂ ಕೆಳಮಧ್ಯಮ ವರ್ಗದವರಾಗಿಯೇ ಜೀವಿಸುತ್ತಿದ್ದಾರೆ. ಇದು ಇವರ ಸರಳತೆ ಹಾಗೂ ಪ್ರಾಮಾಣಿಕತೆಗೆ ಹಿಡಿದ ಕನ್ನಡಿಯಾಗಿದೆ. ಮದನ ಮೋಹನ್ ಅವರಿಗೆ ಅವರ ಧರ್ಮಪತ್ನಿ ಸುಜಾತ ಅವರ ಬೆಂಬಲ ಸದಾ ಇತ್ತು. ಕೌಟುಂಬಿಕ ಜವಾಬ್ದಾರಿಯನ್ನು ತಾನೇ ನಿರ್ವಹಿಸಿ ಗಂಡನಿಗೆ ವೃತ್ತಿ ಜೀವನದಲ್ಲಿ ಸಾಧನೆ ಮೆರೆಯಲು ಅವಕಾಶ ಮಾಡಿಕೊಟ್ರು. ಇದನ್ನ ಮೋಹನ್ ಅವರು ಧನ್ಯತಾ ಭಾವದಿಂದ ಸ್ಮರಿಸುತ್ತಾರೆ. ಮದನ್ ಮೋಹನ್ ಅವರ ಇಡೀ ಕುಟುಂಬ ಪತ್ರಿಕೋದ್ಯಮದಲ್ಲೇ ತೊಡಗಿಸಿಕೊಂಡಿದೆ. ಅಲ್ಲದೆ ಇವರ ಕುಟುಂಬ ಭಾರತೀಯ ಪತ್ರಿಕೋದ್ಯಮದಲ್ಲೇ ವಿಶಿಷ್ಟ ಇತಿಹಾಸ ಬರೆಯ ಹೊರಟಿದೆ. ಅದೇನೆಂದ್ರೆ ಇವರ 3 ಪೀಳಿಗೆ 100 ವರ್ಷ ಯಾವುದೇ ಬ್ರೇಕ್ ಇಲ್ಲದೆ ಒಂದೇ ಪತ್ರಿಕೆಗೆ ಸೇವೆ ಸಲ್ಲಿಸಿದ ಕೀರ್ತಿಗೆ ಪಾತ್ರವಾಗಲಿದೆ. ದಿ ಹಿಂದೂ ಪತ್ರಿಕೆಗೆ ಇವರ ತಂದೆ ದಿವಂಗತ ಮತ್ತಿಹಳ್ಳಿ ರಾಘವೇಂದ್ರ ರಾವ್ 3.5 ದಶಕಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಮದನ ಮೋಹನ್ ಅವರು 48 ವರ್ಷ ಹಾಗೂ ಇವರ ಮಗ ಮತ್ತಿಹಳ್ಳಿ ರಾಘವ ಅವರು ಕೂಡ ಮಂಗಳೂರಿನಲ್ಲಿ ದಿ ಹಿಂದೂ ಪತ್ರಿಕೆಯಲ್ಲಿ ವಿಶೇಷ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಎಂದೂ ಪ್ರಚಾರ ಬಯಸದ, ಪ್ರಶಸ್ತಿಗಳಿಗೆ ಅರ್ಜಿ ಗುಜರಾಯಿಸದ ಮದನ್ ಮೋಹನ್ ಅವರ ಸಾಧನೆಯನ್ನು ಗುರುತಿಸಿ ಸರ್ಕಾರ, ಸಂಘ ಸಂಸ್ಥೆಗಳೇ ನಾನಾ ಪ್ರತಿಷ್ಠಿತ ಪ್ರಶಸ್ತಿ ನೀಡಿ ಸನ್ಮಾನಿಸಿವೆ.
ರಾಜ್ಯೋತ್ಸವ, ಮಾಧ್ಯಮ ಅಕಾಡೆಮಿ, ನಾಡೋಜ ಸೇರಿದಂತೆ ಅನೇಕ ಪ್ರಶಸ್ತಿ ಇವರ ಮುಡಿಯೇರಿವೆ. ನಿವೃತ್ತಿಯ ಬಳಿಕವೂ ಪತ್ರಿಕಾ ಸೇವೆಯನ್ನು ನಿಲ್ಲಿಸಿಲ್ಲ. ಅಂಕಣಕಾರರಾಗಿ ತಮ್ಮ ಬರವಣಿಗೆಯನ್ನ ಮುಂದುವರಿಸಿದ್ದಾರೆ. ಉದಯವಾಣಿ ಸಂಯುಕ್ತ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ಯ ಹಾಗೂ ಉತ್ತರ ಕರ್ನಾಟಕದ ಕುರಿತ ಅಂಕಣಗಳನ್ನು ಬರೆಯುತ್ತಲೇ ಇದ್ದಾರೆ. ಪ್ರಸ್ತುತ ಇವರು ತತ್ವಶಾಸ್ತ್ರದ ಕುರಿತು ಅಧ್ಯಯನ ಹಾಗೂ ಕೃತಿ ರಚನೆಯಲ್ಲಿ ತೊಡಗಿದ್ದಾರೆ. ಮದನ್ ಮೋಹನ್ ಅವರು ಎಂದೂ ಪ್ರವಾಹದ ವಿರುದ್ಧ ಈಜಿದವರಲ್ಲ. ಅವರು ಪ್ರವಾಹದ ಜೊತೆ ಈಜಿದವರು. ಯಾವ ಸವಾಲುಗಳಿಗೂ ಇಲ್ಲ ಅಂತ ಬೆನ್ನು ತೋರಿಸಿದವರಲ್ಲ. ಹಾಗಾಗಿ ಅವರಿಗೆ ಅವಕಾಶಗಳು ಅಭೂತಪೂರ್ವ ಅನುಭವಗಳನ್ನು ನೀಡಿದೆ. ಪತ್ರಿಕೋದ್ಯಮದಲ್ಲಿ ಸಾಧನೆ ಮೆರೆಯಲು ಡಿಗ್ರಿ ಮುಖ್ಯವಲ್ಲ. ವೃತ್ತಿನಿಷ್ಠೆ, ಆಸಕ್ತಿ, ಕುತೂಹಲ, ಭಾಷೆ ಮೇಲೆ ಪ್ರಭುತ್ವ ಇದ್ರೆ ಸಾಕು ಅಂತಾರೆ ಇವರು. ಪತ್ರಿಕೋದ್ಯಮದಲ್ಲಿ ಅಸಾಮಾನ್ಯ ಸಾಧನೆ ಮೆರೆದ್ರು ಇಂದು ಕೂಡ ಸಾಮಾನ್ಯನಂತೆ ಬದುಕುತ್ತಿರುವ ಮದನ್ ಮೋಹನ್ ಅವರ ಸಜ್ಜನಿಕೆ, ವಿನಯ ಹಾಗೂ ಜ್ಞಾನಕ್ಕಾಗಿನ ತುಡಿತ ನಿಜವಾಗ್ಲೂ ಅನುಕರಣೀಯ.